ನಮಸ್ಕಾರ ವೀಕ್ಷಕರೇ. ಬಿಟಿ ಆಕ್ಟ್ 1949 ರದ್ದುಗೊಳಿಸುವಂತೆ ಆಗ್ರಹಿಸಿ ಮಹಾಬೋಧಿ ಮಹಾವೀರ ಸಂಪೂರ್ಣ ಜವಾಬ್ದಾರಿ ಬೌದ್ಧರಿಗೆ ವಹಿಸಿಕೊಡುವಂತೆ ಆಗ್ರಹಿಸಿ ಯಾದಗಿರಿ ಜಿಲ್ಲಾ ಮಟ್ಟದಲ್ಲಿ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನಾ ನಿರಂತರ ನಮ್ಮೊಂದಿಗಿದ್ದಾರೆ, ಅವರೊಂದಿಗೆ ಮಾತಾಡೋಣ ಬನ್ನಿ. ಬೋಧಗಯದಲ್ಲಿರುವಂಥ ಬುದ್ಧ ಮಂದಿರವನ್ನು ಮನುವಾದಿಗಳು ತಮ್ಮ ಒಂದು ಕುತಂತ್ರದಿಂದ ಆ ಒಂದು ಬೌದ್ಧ ಮಂದಿರವನ್ನು ತಮ್ಮ ವಶದಲ್ಲಿ ಇಟ್ಟುಕೊಂಡಿದ್ದಾರೆ. ಅದು ಸಂಪೂರ್ಣ ಬೌದ್ಧರಿಗೆ ಸಂಬಂಧಪಟ್ಟಂಥ ಮಂದಿರ. 1949ನೇ ಆಕ್ಟ್ ಅಲ್ಲಿ ರದ್ದುಗೊಳಿಸಬೇಕು ಮತ್ತು ಅಲ್ಲಿ ಮನುವಾದಿಗಳು ಏನು 4 ಮಂದಿ ಬ್ರಾಹ್ಮಣರು ಆ ಒಂದು ಟ್ರಸ್ಟಿನ ಮೆಂಬರ್ಗಳು ಮಾಡ್ಕೊಂಡಾರ, ಅವ್ರನ್ನ ತೆಗೆದುಹಾಕಬೇಕು. ಪೂರ್ತಿ ಒಂದು ಟ್ರಸ್ಟ್ ಬೌದ್ಧಿಸ್ಟರ ಟ್ರಸ್ಟ್ ಆಗಬೇಕು ಮತ್ತು ಕೇಂದ್ರ ಸರ್ಕಾರ ಇದರಲ್ಲಿ ಮಧ್ಯಸ್ಥಿಕೆ ವಹಿಸಿ ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಬೇಕು. ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಕೂಡ ಈ ಒಂದು ಆ್ಯಕ್ಟನ್ನು ರದ್ದು ಮಾಡಬೇಕು. ಆ ಒಂದು ಆ್ಯಕ್ಟ್ ರದ್ದು ಮಾಡದೇ ಇದ್ದರೆ ನಾವು ಇಡೀ ದೇಶಾದ್ಯಂತ ನಾವು ಆ ಒಂದು ಬಿಹಾರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ. ಆ ಬುದ್ಧ ಮಂದಿರವನ್ನು ನಮ್ಮ ವಶಕ್ಕೆ ಪಡೆಯುವವರೆಗೂ ನಾವು ಹೋರಾಟ ನಿಲ್ಲಲ್ಲ. ಮತ್ತು ನಾವು ಇವತ್ತು ಇಷ್ಟು ಜನ ಇರ್ಬೋದು, ನಾಳೆಗೆ ಲಕ್ಷಾನುಗಟ್ಟಲೆ ಜನ ಆ ಒಂದು ಪಾಟ್ನಾದಲ್ಲಿ ನಾವು ಒಂದು ಸಮಾವೇಶ ಕಲಿತು ನಾವು ಆ ಒಂದು ಹಕ್ಕೊತ್ತಾಯಕ ನಾವು ಮಂಡಿಸ್ತೀವಿ. ನಮ್ಮ ಬುದ್ಧ ಮಂದಿರವನ್ನು ನಮ್ಮ ಬೌದ್ಧರ ಒಂದು ಕೈವಶ ಮಾಡಿಕೊಳ್ಳತಕ್ಕ ಈ ಹೋರಾಟ ನಿಲ್ಲಲ್ಲ ಅಂತ ಹೇಳ್ತೀನಿ. ಮಹಾಬೋಧಿ ಬುದ್ಧಗಯ ಇವತ್ತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಖ್ಯಾತಿಯನ್ನು ಪಡ್ತಕ್ಕಂಥ ಪವಿತ್ರ ಸ್ಥಳ. ಅದು ಬೌದ್ಧನ ಒಂದು ಪವಿತ್ರವಾದ ಸ್ಥಳ. ಆ ಒಂದು ಸ್ಥಳದಲ್ಲಿ ಗೌತಮ ಬುದ್ಧರು ಪ್ರಾರ್ಥನೆ ಸಲ್ಲಿಸಿದಂಥ ಆ ಸ್ಥಳಕ್ಕೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬೌದ್ಧರು ಅದು ಅಂತಾರಾಷ್ಟ್ರೀಯ ಸ್ಥಳವನ್ನಾಗಿ ಗುರುತಿಸಿದ್ದಾರೆ. ಆ ಸ್ಥಳವನ್ನು ಇವತ್ತು ಭಾರತ ದೇಶದಲ್ಲಿರ್ತಕ್ಕಂಥ ಹಿಂದೂಗಳು ಅದನ್ನು ಇವತ್ತು ಬೌದ್ಧರಿಗೆ ಬಿಟ್ಟುಕೊಡ್ತಾ ಇಲ್ಲ. ಬೌದ್ಧರಿಗೆ ಬಿಡಬೇಕಾದಂಥ ಹೋರಾಟ ಈ ದೇಶದಲ್ಲಿ ನಿರಂತರವಾಗಿ ನಡೆದರೂ ಕೂಡ ಬಿಹಾರದ ಮುಖ್ಯಮಂತ್ರಿಗಳಾಗಲಿ ಕೇಂದ್ರ ಸರ್ಕಾರ ಆಗಲಿ ಇವತ್ತಿಗೆ ಆ ಹೋರಾಟಕ್ಕೆ ಸ್ಪಂದಿಸ್ತಾ ಇಲ್ಲ. ಯಾಕಂತಂದರೆ ಇವತ್ತು ಬೌದ್ಧರು ಶಾಂತಿ ಪ್ರಿಯರು, ಶಾಂತಿ ದೂತರು. ಅವರ ಶಾಂತಿಯನ್ನು ಕೇಂದ್ರ ಸರ್ಕಾರ ಮತ್ತು ಬಿಹಾರ್ ಸರ್ಕಾರ ಇವತ್ತು ಪರೀಕ್ಷೆ ಮಾಡ್ತಾ ಇದೆ. ದಯಮಾಡಿ ಬಿಹಾರ್ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಬೌದ್ಧರ ತಾಳ್ಮೆಯನ್ನು ಪರೀಕ್ಷೆ ಮಾಡಬಾರ್ದು. ಬೌದ್ಧರು ತಾಳ್ಮೆಯನ್ನು ಕಳೆದುಕೊಂಡರೆ ಈ ದೇಶದಲ್ಲಿ ಇನ್ನೊಂದು ಕ್ರಾಂತಿ ಉಂಟಾಗ್ತದೆ. ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತಾ ಇದ್ದೇನೆ. ಇದು ಯಾದಗಿರಿ ಜಿಲ್ಲೆಯಿಂದ ಹೋರಾಟವನ್ನು ನಾವು ಈ ದೇಶದಲ್ಲಿ ಬಿಹಾರದಲ್ಲಿ ನಡ್ತಕ್ಕಂಥ ಬೌದ್ಧರ ಹೋರಾಟಕ್ಕೆ ಇವತ್ತು ಬೆಂಬಲ ಕೊಡ್ತಾ ಇದ್ದೀವಿ. ಇವತ್ತು ಇಡೀ ದೇಶದಲ್ಲಿ ತಥಾಗತ ಭಗವಾನ್ ಬುದ್ಧರ ಒಂದು ಏನು ಜ್ಞಾನೋದವಾದಂಥ ಒಂದು ಕ್ಷೇತ್ರ ಇದೆ. ಬಿಹಾರ್ ರಾಜ್ಯದ ಬೋಧಗಯದಲ್ಲಿ ಮಹಾಬೋಧಿ ಮಹಾವಿಹಾರದ ಒಂದು ಮುಕ್ತಿಗಾಗಿ ಮತ್ತು ಈ ಒಂದು ಬಿಹಾರ್ ರಾಜ್ಯದ 1949 ಆ್ಯಕ್ಟ್ BT ಆ್ಯಕ್ಟನ್ನು ರದ್ದುಗೊಳಿಸಿ ಇಡೀ ದೇಶಾದ್ಯಂತ ಒಂದು ಆಂದೋಲನವನ್ನು ಪ್ರಾರಂಭ ಮಾಡಿದ್ದಾರೆ. ಈ ದೇಶದ ಮತ್ತು ನಮ್ಮ ನಾಡಿನ ಬಿಕ್ಕು ಸಂಘದ ನೇತೃತ್ವದಲ್ಲಿ ಮತ್ತು ಬೌದ್ಧ ಸಂಘ ಸಂಸ್ಥೆಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಮತ್ತು ಆಲ್ ಇಂಡಿಯಾ ಬುದ್ಧಿಸ್ಟ್ ಫೋರಂನ ಒಂದು ಅಡಿಯಲ್ಲಿ ಇವತ್ತು ಬುದ್ಧಗಯದಲ್ಲಿ ಬಿಕ್ಕು ಸಂಘ ಮತ್ತು ಎಲ್ಲ ಬೌದ್ಧ ಉಪಾಸಕರು ಸೇರಿ ಆ ಒಂದು ಮಹಾಬೋಧಿ ಮಹಾವೀರ ಮುಕ್ತಿ ಆಂದೋಲನ ಆಗಬೇಕಂತೇಳಿ ಹೋರಾಟ ಮಾಡ್ತಿದ್ದಾರೆ. ಅದಕ್ಕೆ ಕೇಂದ್ರ ಸರ್ಕಾರ ಮತ್ತು ಬಿಹಾರ ಸರ್ಕಾರ ಕಡೆಗಣಿಸಿದ್ದಾವೆ. ಇದನ್ನು ಬೆಂಬಲಿಸಿ ಆಗ್ರಹಿಸಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತು ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮತ್ತು ಬಿಹಾರ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಮುಂದುವರೆದು ಇವತ್ತು 5/5/2025 ಯಾದಗಿರಿ ಜಿಲ್ಲೆಯ ಸುತ್ತಮುತ್ತ ಇರತಕ್ಕಂಥ ಗುಲ್ಬರ್ಗ ಮತ್ತು ರಾಯಚೂರು ಜಿಲ್ಲೆಯ ಎಲ್ಲ ಬೌದ್ಧ ಉಪಾಸಕರು ಮತ್ತು ಎಲ್ಲ ಬೌದ್ಧ ಸಂಘ ಸಂಸ್ಥೆಯ ಒಂದು ಮುಖಂಡರೆಲ್ಲ ಸೇರಿ ಸರ್ವ ಸಂಘಟನೆಗಳ ನೇತೃತ್ವದಲ್ಲಿ ಮತ್ತು ಬಿಕ್ಕು ಸಂಘದ ಒಂದು ನೇತೃತ್ವದಲ್ಲಿ ಇವತ್ತು 1949 ಆ್ಯಕ್ಟ್ ರದ್ದುಗೊಳಿಸಬೇಕು. 83 ದಿನದಿಂದ ಸತತವಾಗಿ ಬಿಕ್ಕು ಸಂಘದ ಒಂದು ಅಲ್ಲಿ ಹೋರಾಟ ಆಗ್ತಾ ಇದೆ. ಆ ಹೋರಾಟ ಕೊನೆಗೊಳಿಸಿ ಸರ್ಕಾರ ಕಣ್ಣು ತೆಗೆದು ಏನು ಆಯಾ ಧರ್ಮೀಯ ಒಂದು ನೈತಿಕ ಹೊಣೆ ಹೊತ್ತು ಅವರಿಗೆ ಒಂದು ಅಧಿಕಾರ ಕೊಡಬೇಕು, ನೈತಿಕವಾದಂಥ ಜವಾಬ್ದಾರಿ ಕೊಡಬೇಕು. ಆ BT ಆ್ಯಕ್ಟ್ ರದ್ದುಗೊಳಿಸಿ ಸಂಪೂರ್ಣವಾಗಿ ಅದನ್ನು ಆಡಳಿತ ಬೌದ್ಧರಿಗೆ ನೀಡಬೇಕಂತೇಳಿ ಹೋರಾಟ ಮಾಡ್ತಿದ್ವಿ. ಅದರ ಭಾಗವಾಗಿ ಯಾದಗಿರಿ ಜಿಲ್ಲೆಯಿಂದ ಇವತ್ತೆಲ್ಲರೂ ಹೋರಾಟ ಮಾಡಿ ಒಂದು ಬಿಕ್ಕು ಸಂಘದ ನೇತೃತ್ವದಲ್ಲಿ ಪಂಚಶೀಲ ಪಠಣವನ್ನು ತೆಗೆದು ಜಿಲ್ಲಾಧಿಕಾರಿಗಳ ಮುಖಾಂತರ BT ಆ್ಯಕ್ಟ್ ರದ್ದುಗೊಳಿಸಿ ಮಹಾಬೋಧಿ ಮಹಾವೀರವನ್ನು ನಮ್ಮ ಬೌದ್ಧರ ಆಡಳಿತಕ್ಕೆ ಒಪ್ಪಿಸಬೇಕು, ಸುಪತ್ತಿಗೆ ಒಪ್ಪಿಸಬೇಕಂತಕ್ಕಂಥ ಒಂದು ಆಗ್ರಹ ಮಾಡಿದ್ದೇವೆ. ಭಾರತ ದೇಶದ ಸಂವಿಧಾನ ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದಿನ ನಮ್ಮ ದೇಶದಲ್ಲಿ ನೆಲೆಯಾಗಿರ್ತಕ್ಕಂಥ ಬುದ್ಧಿಸಮ್ ಬಗ್ಗೆ ಇತಿಹಾಸವನ್ನು ತಿಳಿಯದವನು ಇತಿಹಾಸವನ್ನು ರಕ್ಷಿಸೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾನೆ. ಅದೇ ರೀತಿ ಇತಿಹಾಸವನ್ನು ಬಲ್ಲಂಥ ಮೋದಿ ಅವರು ಹೇಳ್ತಾರೆ, ನಾನು ಬುದ್ಧನ ನಾಡಿನಿಂದ ಬಂದಂಥ ವ್ಯಕ್ತಿ ಅಂತೇಳಿ. ಅಂದರೆ ಮೋದಿ ಅವರಿಗೆ ಗೊತ್ತು ಬುದ್ಧ ಪ್ರಪಂಚದ ಒಬ್ಬ ಕೀರ್ತಿದಾರ ಅಂತೇಳಿ, ಪ್ರಪಂಚದ ಒಂದು ಶಕ್ತಿ, ಭಾರತ ದೇಶದ ಒಂದು ಶಕ್ತಿ ಅಂತ.
ಆದರೆ ಇವತ್ತಿನ ದಿನ ಬುದ್ಧನ ನಾಡಿನಲ್ಲೇ ಬುದ್ಧಿಸಂಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ಇದು ಘೋರ ಅನ್ಯಾಯದ ಕಾರ್ಯ. ಇದನ್ನು ಮೋದಿಯವರು ಗಮನದಲ್ಲಿ ತೆಗೆದುಕೊಳ್ಬೇಕು. ವಿಶೇಷವಾಗಿ ಸಂವಿಧಾನದ ಅಡಿಯಲ್ಲಿ ಯಾವ ರೀತಿ ಈಗಾಗಲೇ ನಮ್ಮ ಸ್ನೇಹಿತರು ಮಾತಾಡಿದ ಹಾಗೆ ಮುಸ್ಲಿಮರಿಗೆ ಮಸೀದಿಗಳನ್ನು ಅಲ್ಲಿರ್ತಕ್ಕಂಥ ನಿಯಮಾನುಸಾರವಾದಂಥ ರೀತಿಯಲ್ಲಿ ಆಚರಣೆ ಮಾಡಲು ಭಾರತ ದೇಶದಲ್ಲಿ ಸ್ವತಂತ್ರ ಇದೆ. ಕ್ರೈಸ್ತರಿಗೆ ಪ್ರಾರ್ಥನೆ ಮಾಡುವಂಥ ಅದೇ ರೀತಿಯಲ್ಲಿರುವಂಥ ಒಂದು ಸ್ವತಂತ್ರ ಇದೆ. ಅದೇ ರೀತಿ ಈ ಬುದ್ಧನ ಒಂದು ಕಾರ್ಯಕ್ರಮದಲ್ಲಿ, ಬುದ್ಧನ ಒಂದು ನೆಲೆಯಲ್ಲಿ, ಬುದ್ಧನ ಒಂದು ಜಾಗದಲ್ಲಿ ಅನ್ಯಾಯ ಆಗ್ತಾ ಇದೆ. ಆ ಧರ್ಮಕ್ಕೆ ಅನ್ಯಾಯ ಆಗ್ತಿದೆ, ಆ ಒಂದು ಸಂಪ್ರದಾಯಕ್ಕೆ ಅನ್ಯಾಯವಾಗ್ತಾ ಇದೆ. ಅದನ್ನು ಗಮನಿಸಿ ನಮ್ಮ ಭಾರತ ದೇಶದ ಒಂದು ನ್ಯಾಯವನ್ನು ದೊರಕಿಸಿಕೊಡ್ಬೇಕು. ಇಲ್ಲ ಆದರೆ ಈ ಬುದ್ಧಿಸಮ್ ಶಾಂತಿ ಪ್ರಿಯರು ಎಂಬುದಾಗಿ ಏನು ಹೇಳ್ತಾರೋ ಕ್ರಾಂತಿಕಾರಿ ಆಗೋದಕ್ಕೆ ಇವರು ಬಹಳ ಒಂದು ತುದಿಗಲ್ಲಿನಲ್ಲಿ ನಿಂತಿದ್ದಾರೆ. ಆ ಒಂದು ಶಾಂತಿಯ ಸಮಾಧಾನವನ್ನು ಮಾಡುವುದಕ್ಕಾಗಿ ಈ ಒಂದು ಭಾರತ ದೇಶದ ನ್ಯಾಯಾಲಯವು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಲ್ಲವೂ ಸೇರಿ ಇದಕ್ಕೆ ನ್ಯಾಯ ಒದಗಿಸಿಕೊಡಬೇಕಾಗಿ ನಾನು ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಜೈ ಭೀಮ್. ಇವತ್ತು ಈ ಹೋರಾಟದ ಉದ್ದೇಶ ಇಷ್ಟೇ. ಈ ನಮ್ಮ ಪಕ್ಕದ ರಾಜ್ಯ ಆಗಿರ್ತಕ್ಕಂಥ ಬಿಹಾರ ರಾಜ್ಯದಲ್ಲಿ ಶತಶತಮಾನಗಳಿಂದ ಬೌದ್ಧರಿಗೆ ಅನ್ಯಾಯ ಮಾಡ್ತಾ ಬಂದಿರತಕ್ಕಂಥ ಈ ಬೌದ್ಧ ವಿಹಾರದಲ್ಲಿ ಬ್ರಾಹ್ಮಣರದು ನಿಮಗೇನು ಕೆಲಸ? ದಯವಿಟ್ಟು ನೀವು ನಿಮ್ಮ ಹಿಂದೂಗಳ ಗುಡಿಗಳಲ್ಲಿ ನೀವು ಹೋಗಿ ಪಿಂಡ ಮಾಡಿರಿ, ನೀವು ಯಾವುದೇ ಪೂಜೆ ಪುನಸ್ಕಾರ ಮಾಡಿ, ನಮ್ಮದೇನು ಅಭ್ಯಂತರಿಲ್ಲ. ನಮ್ಮ ಬೌದ್ಧ ವಿಹಾರದಲ್ಲಿ ನಿಮ್ಮದು ಏನು ಕೆಲಸ? ದಯವಿಟ್ಟು ನೀವು ಬೌದ್ಧ ವಿಹಾರ ಬಿಟ್ಟು ನೀವು ತೊಲಗಿ, ನಮ್ಮ ಬೌದ್ಧ ವಿಹಾರ ನಮಗೆ ಕೊಡಬೇಕಂತೇಳಿ ಇವತ್ತು ನಮ್ಮ ಯಾದಗಿರಿ ಜಿಲ್ಲೆಯಾದ್ಯಂತ ಒಂದು ಬೃಹತ್ ಪ್ರತಿಭಟನೆ ಮೆರವಣಿಗೆ ಮಾಡಿದ್ದೇವೆ. ಮಾನ್ಯ ಪ್ರಧಾನಮಂತ್ರಿ ಅವರಿಗೂ ಮತ್ತು ರಾಜ್ಯದ ನಿತೀಶ್ ಕುಮಾರ್ ಅವರಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ. ನಿಮಗೆ ಜೊತೆಗೆ ನಮಗೂ ಸಿದ್ಧ ನಾಲ್ಕನೂ ಗೊತ್ತು, ಬುದ್ಧನೂ ಗೊತ್ತು. ನಮಗೂ ಇಲ್ಲಿ ತನಕ ನಾವು ಬುದ್ಧರಾಗಿದ್ದೇವೆ, ಮತ್ತು ಸಿದ್ಧನಾಕ ಆಗಬೇಕಾದ್ರೆ ಮತ್ತೆ ನಾವು ಭೀಮಾ ಕೋರೆಗಾಂವ್ ಮತ್ತು ಇನ್ನೊಂದು ಆಗೋದ್ರಾಗ ಸಂಶಯ ಇಲ್ಲ. ಈ ತಮ್ಮ ಮೀಡಿಯಾಗಳ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಬೌದ್ಧರ ಆಸ್ತಿಯನ್ನು ನಮಗೆ ಬೌದ್ಧರಿಗೆ ನೀಡಬೇಕಂತಂದು ಹೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಮಹಾಬೋಧಿ ಮಹಾವಿಹಾರದ ಮುಕ್ತಿಗಾಗಿ ಹೋರಾಟ, ಬಿಹಾರ ರಾಜ್ಯದಲ್ಲಿರ್ತಕ್ಕಂಥ ಬುದ್ಧಗಯದಲ್ಲಿರ್ತಕ್ಕಂಥ ಬುದ್ಧ ವಿಹಾರವನ್ನು ಬೌದ್ಧರಿಗೆ ಬಿಟ್ಟು ಕೊಡಬೇಕು. ಅದರಲ್ಲಿ 4 ಜನ ಬ್ರಾಹ್ಮಣರನ್ನು ಸೇರಿಸುವುದರ ಮುಖಾಂತರ ಹಿಂದೂ ಧರ್ಮದಲ್ಲಿ 4, ಬೌದ್ಧ ಧರ್ಮರಿಗೆ 4 ಜನರನ್ನು ಸೇರಿಸುವುದರ ಮುಖಾಂತರ ಇದು ಬೌದ್ಧ ಧರ್ಮಕ್ಕೆ ಅಪಚಾರ ಬಗೆದಿರತಕ್ಕಂಥ ಸರ್ಕಾರಗಳು ಇವತ್ತು ಏನು ನಿತೀಶ್ ಕುಮಾರ್ ಸರ್ಕಾರ ಇದೆ ಎಚ್ಚೆತ್ತುಕೊಂಡು ಇವತ್ತು 83 ದಿನಗಳ ಹೋರಾಟ ನಡೀತಾ ಇದೆ. ಆ ಹೋರಾಟದಲ್ಲಿ ಬೌದ್ಧರ ಆಂದೋಲನ ಪ್ರಾರಂಭ ಆಗಿದೆ. ಆ ರಾಜ್ಯದಲ್ಲಿ ಇವತ್ತು ಅರಾಜಕತೆ ಪ್ರಾರಂಭ ಆಗಿದೆ. ಇವತ್ತು ಬೌದ್ಧ ಧರ್ಮೀಯರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಅಪಚಾರ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಬುದ್ಧ ಏನು ಕೃಷ್ಣನ ಅವತಾರ ಅಂತ ಹೇಳಿ ಇವತ್ತು ಅಪಪ್ರಚಾರ ಮಾಡೋದ್ರ ಮುಖಾಂತರ ಬೌದ್ಧ ಧರ್ಮಕ್ಕೆ ಅಪಚಾರ ಮಾಡ್ತಕ್ಕಂಥ ಕೆಲಸ ಇವತ್ತು ನಡೆದಿದೆ. ಆ ಕಾರಣಕ್ಕಾಗಿ ಆ ಒಂದು ಹೋರಾಟಕ್ಕೆ ಬೆಂಬಲವಾಗಿ ಇವತ್ತು ಕರ್ನಾಟಕ ರಾಜ್ಯದ ಯಾದಗಿರಿ ಜಿಲ್ಲೆಯಿಂದ 30ನೇ ಜಿಲ್ಲೆಯಿಂದ ಇವತ್ತು ಒಕ್ಕೂರ್ಲಿಂದ ನಾವು ಹೇಳ್ತಾ ಇದ್ದೀವಿ 1949 ಆಕ್ಟ್ ಅನ್ನ ರದ್ದು ಮಾಡಬೇಕು. ಕೇಳಿದ್ರಲ್ಲ ವೀಕ್ಷಕರೇ, ಪ್ರತಿಭಟನಾಕಾರರು ಏನೆಲ್ಲ ಮಾತಾಡಿದ್ರು ಅನ್ನೋದು ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದೇವೆ. ಈ ದಿನ.com ಜೊತೆಗೆ ಗೀತಾ ಓಸ್ಮನಿ, ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.